ಬಳ್ಳಾರಿ ಜೈಲಲ್ಲಿರುವಂಥ ದಾಸನಿಗೆ ಮಂಡೆ ಬಿಸಿ ಜೋರಾಗಿದೆ. ಮೂರು ಕಂಟಕ ಕಾಟೇರನ್ನ ನಿದ್ದೆಗೆಡಿಸಿದ್ದು. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲೇ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲಲ್ಲಿರೋ ದಾಸನಿಗೆ ಮಂಡೆ ಬಿಸಿ. ನಾಳೆ ಒಂದೇ ದಿನ ಡಿಗೆ ಆ 3 ಕಂಟಕ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ನಾಳೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಿಸಿದೆ. ಈಗಾಗಲೇ ದರ್ಶನ್ನಿಂದ ಪತ್ನಿ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಹಿ ಪಡೆದಿದ್ದು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸೋ ಸಾಧ್ಯತೆ ಇದೆ. ಜಾಮೀನು ಚಿಂತೆಯಲ್ಲೇ ಮಾನಸಿಕವಾಗಿ ದಾಸ ಕುಗ್ಗಿದ್ದು 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬೇಲ್ ಗುಂಗಿನಲ್ಲೇ ಕಾಟೇರ ಕಾಲ ಕಳೆಯುತ್ತಿದ್ದಾನೆ. ಇನ್ನು ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿಯು ಅಂತ್ಯವಾಗಲಿದ್ದು ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ವೇಳೆ ಆರೋಪಿಗಳನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಕೂಡ ಇದೆ. ಮನೆಯೂಟಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಿನಿಂದಲೂ ದಾಸ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕಾಗಿ ಡೆವಿಲ್ ಸಾಲು ಅರ್ಜಿ ಹಾಕಿದ್ದು ನಾಳೆಯಾದ್ರೂ ಕೋರ್ಟ್ನಲ್ಲಿ ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಕಾತರದಲ್ಲಿದ್ದಾನೆ ದರ್ಶನ್. ಪರಪ್ಪನ ಅರಮನೆಯಲ್ಲಿ ರಾಜನಂತಿದ್ದ ಕೊಲೆ ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಬೆಂಡಾಗಿ ಬಸವಳಿದಿದ್ದಾನೆ. ಹೀಗಾಗಿ ಮನೆಯೂಟಕ್ಕಾಗಿ ಪರಿಯಾಗಿ ಬೇಡ್ತಿದ್ದು ಟಿವಿ ಪುಸ್ತಕ ಇದ್ದು ಜೊತೆಗೆ ಮನೆಯೂಟವೂ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರುವಂಥ ದಾಸನಿಗೆ ಮಂಡೆ ಬಿಸಿ ಜೋರಾಗಿದೆ. ಮೂರು ಕಂಟಕ ಕಾಟೇರನ್ನ ನಿದ್ದೆಗೆಡಿಸಿದ್ದು. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲೇ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲಲ್ಲಿರೋ ದಾಸನಿಗೆ ಮಂಡೆ ಬಿಸಿ. ನಾಳೆ ಒಂದೇ ದಿನ ಡಿಗೆ ಆ 3 ಕಂಟಕ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ನಾಳೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಿಸಿದೆ. ಈಗಾಗಲೇ ದರ್ಶನ್ನಿಂದ ಪತ್ನಿ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಹಿ ಪಡೆದಿದ್ದು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸೋ ಸಾಧ್ಯತೆ ಇದೆ. ಜಾಮೀನು ಚಿಂತೆಯಲ್ಲೇ ಮಾನಸಿಕವಾಗಿ ದಾಸ ಕುಗ್ಗಿದ್ದು 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬೇಲ್ ಗುಂಗಿನಲ್ಲೇ ಕಾಟೇರ ಕಾಲ ಕಳೆಯುತ್ತಿದ್ದಾನೆ. ಇನ್ನು ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿಯು ಅಂತ್ಯವಾಗಲಿದ್ದು ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ವೇಳೆ ಆರೋಪಿಗಳನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಕೂಡ ಇದೆ. ಮನೆಯೂಟಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಿನಿಂದಲೂ ದಾಸ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕಾಗಿ ಡೆವಿಲ್ ಸಾಲು ಅರ್ಜಿ ಹಾಕಿದ್ದು ನಾಳೆಯಾದ್ರೂ ಕೋರ್ಟ್ನಲ್ಲಿ ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಕಾತರದಲ್ಲಿದ್ದಾನೆ ದರ್ಶನ್. ಪರಪ್ಪನ ಅರಮನೆಯಲ್ಲಿ ರಾಜನಂತಿದ್ದ ಕೊಲೆ ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಬೆಂಡಾಗಿ ಬಸವಳಿದಿದ್ದಾನೆ. ಹೀಗಾಗಿ ಮನೆಯೂಟಕ್ಕಾಗಿ ಪರಿಯಾಗಿ ಬೇಡ್ತಿದ್ದು ಟಿವಿ ಪುಸ್ತಕ ಇದ್ದು ಜೊತೆಗೆ ಮನೆಯೂಟವೂ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರುವಂಥ ದಾಸನಿಗೆ ಮಂಡೆ ಬಿಸಿ ಜೋರಾಗಿದೆ. ಮೂರು ಕಂಟಕ ಕಾಟೇರನ್ನ ನಿದ್ದೆಗೆಡಿಸಿದ್ದು. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲೇ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲಲ್ಲಿರೋ ದಾಸನಿಗೆ ಮಂಡೆ ಬಿಸಿ. ನಾಳೆ ಒಂದೇ ದಿನ ಡಿಗೆ ಆ 3 ಕಂಟಕ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ನಾಳೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಿಸಿದೆ. ಈಗಾಗಲೇ ದರ್ಶನ್ನಿಂದ ಪತ್ನಿ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಹಿ ಪಡೆದಿದ್ದು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸೋ ಸಾಧ್ಯತೆ ಇದೆ. ಜಾಮೀನು ಚಿಂತೆಯಲ್ಲೇ ಮಾನಸಿಕವಾಗಿ ದಾಸ ಕುಗ್ಗಿದ್ದು 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬೇಲ್ ಗುಂಗಿನಲ್ಲೇ ಕಾಟೇರ ಕಾಲ ಕಳೆಯುತ್ತಿದ್ದಾನೆ.
ಇನ್ನು ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿಯು ಅಂತ್ಯವಾಗಲಿದ್ದು ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ವೇಳೆ ಆರೋಪಿಗಳನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಕೂಡ ಇದೆ. ಮನೆಯೂಟಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಿನಿಂದಲೂ ದಾಸ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕಾಗಿ ಡೆವಿಲ್ ಸಾಲು ಸಾಲು ಅರ್ಜಿ ಹಾಕಿದ್ದು ನಾಳೆಯಾದ್ರೂ ಕೋರ್ಟ್ನಲ್ಲಿ ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಕಾತರದಲ್ಲಿದ್ದಾನೆ ದರ್ಶನ್. ಪರಪ್ಪನ ಅರಮನೆಯಲ್ಲಿ ರಾಜನಂತಿದ್ದ ಕೊಲೆ ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಬೆಂಡಾಗಿ ಬಸವಳಿದಿದ್ದಾನೆ. ಹೀಗಾಗಿ ಮನೆಯೂಟಕ್ಕಾಗಿ ಪರಿಪರಿಯಾಗಿ ಬೇಡ್ತಿದ್ದು ಟಿವಿ ಪುಸ್ತಕ ಇದ್ದು ಜೊತೆಗೆ ಮನೆಯೂಟವೂ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರುವಂಥ ದಾಸನಿಗೆ ಮಂಡೆ ಬಿಸಿ ಜೋರಾಗಿದೆ. ಮೂರು ಕಂಟಕ ಕಾಟೇರನ್ನ ನಿದ್ದೆಗೆಡಿಸಿದ್ದು ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲೇ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲಲ್ಲಿರೋ ದಾಸನಿಗೆ ಮಂಡೆ ಬಿಸಿ. ನಾಳೆ ಒಂದೇ ದಿನ ಡಿಗೆ ಆ 3 ಕಂಟಕ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ನಾಳೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಿಸಿದೆ. ಈಗಾಗಲೇ ದರ್ಶನ್ನಿಂದ ಪತ್ನಿ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಹಿ ಪಡೆದಿದ್ದು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸೋ ಸಾಧ್ಯತೆ ಇದೆ. ಜಾಮೀನು ಚಿಂತೆಯಲ್ಲೇ ಮಾನಸಿಕವಾಗಿ ದಾಸ ಕುಗ್ಗಿದ್ದು 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬೇಲ್ ಗುಂಗಿನಲ್ಲೇ ಕಾಟೇರ ಕಾಲ ಕಳೆಯುತ್ತಿದ್ದಾನೆ. ಇನ್ನು ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿಯು ಅಂತ್ಯವಾಗಲಿದ್ದು ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ವೇಳೆ ಆರೋಪಿಗಳನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಕೂಡ ಇದೆ. ಮನೆಯೂಟಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಿನಿಂದಲೂ ದಾಸ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕಾಗಿ ಡೆವಿಲ್ ಸಾಲು ಸಾಲು ಅರ್ಜಿ ಹಾಕಿದ್ದು ನಾಳೆಯಾದ್ರೂ ಕೋರ್ಟ್ನಲ್ಲಿ ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಕಾತರದಲ್ಲಿದ್ದಾನೆ ದರ್ಶನ್. ಪರಪ್ಪನ ಅರಮನೆಯಲ್ಲಿ ರಾಜನಂತಿದ್ದ ಕೊಲೆ ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಬೆಂಡಾಗಿ ಬಸವಳಿದಿದ್ದಾನೆ. ಹೀಗಾಗಿ ಮನೆಯೂಟಕ್ಕಾಗಿ ಪರಿಪರಿಯಾಗಿ ಬೇಡ್ತಿದ್ದು ಟಿವಿ ಪುಸ್ತಕ ಇದ್ದು ಜೊತೆಗೆ ಮನೆಯೂಟವೂ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರುವಂಥ ದಾಸನಿಗೆ ಮಂಡೆ ಬಿಸಿ ಜೋರಾಗಿದೆ. ಮೂರು ಕಂಟಕ ಕಾಟೇರನ್ನ ನಿದ್ದೆಗೆಡಿಸಿದ್ದು ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನಲ್ಲೇ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲಲ್ಲಿರೋ ದಾಸನಿಗೆ ಮಂಡೆ ಬಿಸಿ. ನಾಳೆ ಒಂದೇ ದಿನ ಡಿಗೆ ಆ 3 ಕಂಟಕ. ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ನಾಳೆ ಏನಾಗುತ್ತೋ ಅನ್ನೋ ಆತಂಕ ಹೆಚ್ಚಿಸಿದೆ. ಈಗಾಗಲೇ ದರ್ಶನ್ನಿಂದ ಪತ್ನಿ ವಿಜಯಲಕ್ಷ್ಮಿ ಜಾಮೀನು ಅರ್ಜಿಗೆ ಸಹಿ ಪಡೆದಿದ್ದು ನಾಳೆ ವಕೀಲರ ಮೂಲಕ ಕೋರ್ಟ್ಗೆ ಸಲ್ಲಿಸೋ ಸಾಧ್ಯತೆ ಇದೆ. ಜಾಮೀನು ಚಿಂತೆಯಲ್ಲೇ ಮಾನಸಿಕವಾಗಿ ದಾಸ ಕುಗ್ಗಿದ್ದು 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಬೇಲ್ ಗುಂಗಿನಲ್ಲೇ ಕಾಟೇರ ಕಾಲ ಕಳೆಯುತ್ತಿದ್ದಾನೆ. ಇನ್ನು ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿಯು ಅಂತ್ಯವಾಗಲಿದ್ದು ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ವೇಳೆ ಆರೋಪಿಗಳನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ ಕೂಡ ಇದೆ. ಮನೆಯೂಟಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗಿನಿಂದಲೂ ದಾಸ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಮನೆಯೂಟಕ್ಕಾಗಿ ಡೆವಿಲ್ ಸಾಲು ಸಾಲು ಅರ್ಜಿ ಹಾಕಿದ್ದು ನಾಳೆಯಾದ್ರೂ ಕೋರ್ಟ್ನಲ್ಲಿ ಇದಕ್ಕೆ ಅನುಮತಿ ಸಿಗುತ್ತಾ ಅನ್ನೋ ಕಾತರದಲ್ಲಿದ್ದಾನೆ ದರ್ಶನ್. ಪರಪ್ಪನ ಅರಮನೆಯಲ್ಲಿ ರಾಜನಂತಿದ್ದ ಕೊಲೆ ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಬೆಂಡಾಗಿ ಬಸವಳಿದಿದ್ದಾನೆ. ಹೀಗಾಗಿ ಮನೆಯೂಟಕ್ಕಾಗಿ ಪರಿಪರಿಯಾಗಿ ಬೇಡ್ತಿದ್ದು ಟಿವಿ ಪುಸ್ತಕ ಇದ್ದು ಜೊತೆಗೆ ಮನೆಯೂಟವೂ ಸಿಗುತ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.